ಶ್ರೀ ಸುಬ್ರಹ್ಮಣ್ಯರಿಗೆ ವೀಕ್ಷಕರೇ, ನಾನು ಮೊನ್ನೆ ರಾತ್ರಿಯೇ ಬಂದು ನಿನ್ನೆ ಮತ್ತು ಇವತ್ತು ಸೇವೆ ಮಾಡಿದ್ದೀನಿ. ಜಪ ಪಾರಾಯಣಗಳನ್ನು ಮಾಡಿಕೊಟ್ಟಿದ್ದೇನೆ. ಸುಬ್ರಹ್ಮಣ್ಯರಿಗೆ ತುಂಬ ಖುಷಿಯಾಗಿದೆ, ಹಾಗೆ ಅನುಗ್ರಹ ಕೂಡ ಕೊಟ್ಟಿದ್ದಾರೆ. ಹಾಗೆ ನನ್ನ ಭಕ್ತರ ಕರ್ಮಗಳನ್ನು ಕೂಡ ಕಳೆದಿದ್ದೇನೆ. ನಾನು ಎಷ್ಟೋ ಭಕ್ತರ ಕರ್ಮಗಳನ್ನು ಇಲ್ಲಿ ಬಂದು ನಾನು ಕಳೆದಿದ್ದೇನೆ. ಹಾಗೆ ನಮ್ಮ ಮನೇಲೂ ಕೆಲವು ಕರ್ಮಗಳಿದ್ವು. ನಮ್ಮ ತಂದೆ ತಾಯಿ ಮಾಡ್ತಾನೇ ಇರ್ತಾರೆ ಕರ್ಮಗಳನ್ನು, ನಾನು ಕಳೀತಾನೇ ಇರಬೇಕು. ನನ್ನ ಕರ್ತವ್ಯ ಅಲ್ವೇ. ನಾನು ಚಿಕ್ಕ ಹುಡುಗ ಇರುವಾಗ ಕೂಡ ನಮ್ಮ ತಂದೆ ತಾಯಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರು. ನಾನು ಚಿಕ್ಕ ಹುಡುಗ ಇರುವಾಗ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಎಲ್ಲ ಬಂದಿದ್ದರು ನಮ್ಮ ತಂದೆ ತಾಯಿ. ಹಾಗೆ ನಾನು ಇಷ್ಟು ಸಾಧನೆ ಮಾಡಿದ್ದೀನಿ, ಸಿದ್ಧಿ ಮಾಡಿದ್ದೀನಿ ಅಂದರೆ ನಮ್ಮ ತಂದೆ ತಾಯಿಯ ಅನುಗ್ರಹ ಕೂಡ ನನಗೆ ಇದೆ. ಅವರು ಮಾಡಿದ ಸೇವೆ ದೇವರಿಗೆ ಎಲ್ಲ. ನಮ್ಮ ತಾಯಿ ಅಂತೂ ತುಂಬ ಸೇವೆ ಮಾಡ್ತಾರೆ ದೇವರಿಗೆ. ಅದೆಲ್ಲ ಅನುಗ್ರಹದಿಂದ ನನಗೆ ಒಳ್ಳೆಯದಾಗಿದೆ. ಹಾಗೆಯೇ ನೀವು ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಅಂದರೆ ಸೇವೆ ಮಾಡಿ. ಹಾಗೆ ಎಲ್ಲರೂ ಹೇಳಿ ಓಂ ಸುಬ್ರಹ್ಮಣ್ಯಾಯ ನಮಃ. ಎಲ್ಲರೂ ಹೇಳಿ ಓಂ ಸುಬ್ರಹ್ಮಣ್ಯಾಯ ನಮಃ. ಏನು ಗೊತ್ತಾ ವೀಕ್ಷಕರೇ, ನನಗೆ ಸುಬ್ರಹ್ಮಣ್ಯ ಬಂದರೆ ಇಲ್ಲಿಂದ ಹೋಗಲಿಕ್ಕೆ ಮನಸ್ಸೇ ಬರಲ್ಲ. ಕಾರಣ ಏನಂದರೆ, ಸುಬ್ರಹ್ಮಣ್ಯರು ಹೇಳ್ತಾರೆ ಹೋಗಬೇಡ ಶೇಖರ, ಇಲ್ಲೇ ಇದ್ಬಿಡು ಅಂತ. ಸರಿ, ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇಲ್ಲೇ ಸ್ವಲ್ಪ ಲ್ಯಾಂಡ್ನ ತೊಗೊಂಡು ಇದ್ಬಿಡೋಣವೇ ಅನಿಸುತ್ತೆ ಒಂದೊಂದು ಸಾರಿ. ಅದಕ್ಕೂ ಅಡ್ಡಿಲ್ಲ ಶೇಖರ, ನಾನೇ ಕೊಡಿಸ್ತೀನಿ ಅಂತಾರೆ. ಸರಿ, ನೋಡಬೇಕು ಮುಂದಿನ ದಿನ ಏನು ಮಾಡ್ತಾರೆ ಅಂತ. ಎಲ್ಲರೂ ಹೇಳಿ ಓಂ ಸುಬ್ರಹ್ಮಣ್ಯಾಯ ನಮಃ. ಎಲ್ಲರೂ ಹೇಳಿ ಓಂ ಸುಬ್ರಹ್ಮಣ್ಯಾಯ ನಮಃ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶ್ರೀ ಸುಬ್ರಹ್ಮಣ್ಯರ ದರ್ಶನ ಮಾಡಿಸಿ ಆಶೀರ್ವಾದ ತಗೊಳ್ಳಿ.